Hello, my dear children. Good evening. Welcome to Bio-Study Made Easy. Midterm exam 2026 ನಿಮಗೆ ಸೆಪ್ಟೆಂಬರ್ 25ಇಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ಸೆಪ್ಟೆಂಬರ್ 25ಇಂದ ಹಿಡಿದು ಅಕ್ಟೋಬರ್ 9ವರೆಗೂ ನಿಮಗೆ ಮಿಡ್ಟರ್ಮ್ ಎಕ್ಸಾಮ್ಸನ್ನು ನಡೆಸೋದಕ್ಕೆ ಡೇಟ್ಸನ್ನು ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಫಸ್ಟ್ PUC ಅವರಿಗೆ ಏನೇನೆಲ್ಲ ಸಿಲೆಬಸ್ ಇರುತ್ತೆ ಎಲ್ಲ ಸಬ್ಜೆಕ್ಟಿಂದ ಅಂತ ಹೇಳಿ ಇವಾಗ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಕನ್ನಡ ಸಬ್ಜೆಕ್ಟಿಂದ ನಿಮಗೆ ಪದ್ಯಭಾಗದಲ್ಲಿ ಯಾವ್ಯಾವುದೆಲ್ಲ ಪಾಠಗಳು ಪದ್ಯಗಳಿರುತ್ತೆ ಅಂದರೆ ದುರ್ಯೋಧನ ವಿಲಾಪ, ವಚನಗಳು, ದೇವನೊಲಿದ ಕುಲವೇ ಸತ್ಕುಲಂ, ಹಲುವಿದಳ್ ಕಲ್ಮರಂ ಕರಗುವಂತೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಶಿಶುಮಕ್ಕಳಿಗೊಲಿದವ ಮಾದೇವ, ಅಖಂಡ ಕರ್ನಾಟಕ, ಎಂದಿಗೆ, ಮಗು ಮತ್ತು ಹಣ್ಣುಗಳು. ಇದು ಪದ್ಯಭಾಗದಲ್ಲಿ ಬರುವಂಥದ್ದು. ಇನ್ನು ಗದ್ಯ ಭಾಗ ನಿಮಗೆ ಯಾವ್ಯಾವ್ದು ಕೊಡ್ತಾರೆ ಅಂದರೆ ಗಾಂಧಿ, ರಾಗಿ ಮುದ್ದೆ, ಜ್ಯೋತಿಷ್ಯ, ಅರ್ಥಪೂರ್ಣವೋ ಅರ್ಥರಹಿತವೋ, ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು. ಓಕೆ, ಇವು 4 ಪಾಠಗಳು. ಇನ್ನು ನಾಟಕದಲ್ಲಿ ನೋಡಿ ಬೋಳೆ ಶಂಕರ. ನಿಮಗೆ ಬೋಳೆ ಶಂಕರ ನಾಟಕದಲ್ಲಿ ನೋಡಿ ನಿಮಗೆ 9ನೇ ಒಂದು ಪ್ರಸಂಗ ಅಂತಂದರೆ ಹಾಡಿನ ಒಡೆಯ ಬಾರಯ್ಯ ಅನ್ನುವಂತಹ ಪ್ರಸಂಗದವರೆಗೂ ಕೇಳುವಂತಹ ಸಾಧ್ಯತೆ ಇದೆ. ಓಕೆ, ಸೊ ಇಲ್ಲಿವರೆಗೂ ನಿಮಗೆ ನಾಟಕದಿಂದ ಪ್ರಶ್ನೆಗಳು ಬರುವಂಥದ್ದು ಮಿಡ್ ಟರ್ಮ್ ಎಕ್ಸಾಮಿಗೆ. ಓಕೆ, ಇನ್ನು ನೆಕ್ಸ್ಟ್ ಇಂಗ್ಲೀಷಲ್ಲಿ ನೋಡೋದಾದರೆ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್, ಸ್ಕೂಲ್ ಬಾಯ್, ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್, ಒರು ಮನುಷ್ಯನ್, ಮನಿ ಮ್ಯಾಡ್ನೆಸ್, ಬಾಬರ್ ಅಲಿ, ಇಫ್ ಐ ವಾಸ್ ಅ ಟ್ರೀ, ವಾಚ್ಮೆನ್ ಆಫ್ ದ ಲೇಕ್. ಇದಿಷ್ಟು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಡುವಂಥದ್ದು. ಇನ್ನು ನೋಡಿ ಗ್ರಾಮರ್ ಪಾರ್ಟ್ ನೋಡೋದಾದರೆ ನಿಮಗೆ ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ವರ್ಬ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ವರ್ಡ್ ಆರ್ಡರ್, ಕ್ವೆಶನ್ ಫಾರ್ಮ್ಸ್, ಕರೆಕ್ಷನ್ ಆಫ್ ಸೆಂಟೆನ್ಸಸ್, ರೀಡಿಂಗ್ ಕಾಂಪ್ರಿಹೆನ್ಷನ್, ರೆಫರೆನ್ಸ್ ಸ್ಕಿಲ್ಸ್, ಲ್ಯಾಂಗ್ವೇಜ್ ಫಂಕ್ಷನ್ಸ್, ಇದಿಷ್ಟು ಕೇಳುವಂಥದ್ದು. ಲೆಟರ್ ರೈಟಿಂಗ್ ಕೂಡ ನೋಡ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ನಿಮಗೆ ಗ್ರಾಮರ್ ಪಾರ್ಟಲ್ಲಿ ಬೇರೆ ಬೇರೆ ತರಹ ಇದ್ರ ಮೇಲೆ ಕ್ವೆಶನ್ಸ್ ಬರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಫಿಸಿಕ್ಸನ್ನು ನೋಡೋದಾದರೆ ಯೂಶ್ವಲಿ 7th ಚಾಪ್ಟರ್ವರೆಗೂ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕಾಲೇಜಸಲ್ಲಿ ಕೊಡುವಂಥದ್ದು ಟಿಲ್ 7th ಚಾಪ್ಟರ್. ದಟ್ ಈಸ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್, motion in a straight line, motion in a plane, laws of motion, work, energy and power, system of particles and rotational motion ಮತ್ತು gravitation. ಓಕೆ, ಬಟ್ ಹೇಳಲಿಕ್ಕಾಗಲ್ಲ, ನಿಮಗೆ ಇನ್ನೂ 2 ಚಾಪ್ಟರ್ಸನ್ನು ಕೂಡ ಕೊಡ್ಬೋದು. ದಟ್ ಈಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್. ಓಕೆ, ಸೊ ನೀವು ನಿಮ್ಮ ಲೆಕ್ಚರರ್ ಹತ್ರ ಕೇಳಿ ನೀವು ಇನ್ನೊಂದು ಸರ್ತಿ ಈ ಪೋರ್ಷನನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಸೊ ಟಿಲ್ ಗ್ರಾವಿಟೇಷನ್ ಅಂತೂ ಇದ್ದೇ ಇರುತ್ತೆ. ಅದ್ರ ಮುಂದಿನ ಚಾಪ್ಟರ್ಸು ನೀವು ಇನ್ನೊಂದು ಸರ್ತಿ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ ವಿತ್ ಯೋರ್ ಲೆಕ್ಚರರ್ಸ್. ಓಕೆ, ಆ್ಯಂಡ್ ನಿಮಗೆ ಟೈಮ್ ಕಡಿಮೆ ಅನ್ನಿಸ್ತಾ ಇದೆ, ಸೊ ಸೆಪ್ಟೆಂಬರ್ 25ಗೆ ಎಕ್ಸಾಮ್ ಬಂದುಬಿಡ್ತು, ಹಾಗಿದ್ರೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿ ನಿಮಗೆ ಸ್ಟಡಿ ಪ್ಲ್ಯಾನ್ಗಳು ಬೇಕಿತ್ತು ಅಂತಂದರೆ, ಓಕೆ, ಅಂದರೆ ನಿಮಗೆ ಬ್ಲೂ ಪ್ರಿಂಟನ್ನು ನೋಡಿಬಿಟ್ಟು ಇವಾಗೇನು ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ, ಸೊ ನಿಮಗೆ ಫಿಸಿಕ್ಸ್ಗೆ ಬ್ಲೂ ಪ್ರಿಂಟ್ ವೈಸ್ ಮಿಡ್ ಟರ್ಮಿಗೆ ಯಾವ ತರಹ ಯಾವ್ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಎಷ್ಟು ಮಾರ್ಕ್ಸಿನ ಕ್ವಶನ್ಸ್ ಬರುತ್ತೆ ಅಂತ ನಿಮ್ಗೆ ತಿಳ್ಕೊಬೇಕಿತ್ತು ಅಂದರೆ ಈ ಥರ ಸ್ಟಡಿ ಪ್ಲ್ಯಾನ್ಸ್ ಬೇಕಿತ್ತು ಅಂದರೆ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ಸ್ ಆರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕಿತ್ತು ಅಂದರೆ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ. ಫಾರ್ ಎನಿ ಸಬ್ಜೆಕ್ಟ್ ನಿಮಗೆ ಯಾವ ಸಬ್ಜೆಕ್ಟಿಗೆ ಬೇಕು ಅಂತ ಹೇಳಿ ಐ ವಿಲ್ ಟ್ರೈ ಟು ಅಪ್ಲೋಡ್ ದ ನೀಡೆಡ್. ಓಕೆ, ನಾವು ಕೆಮಿಸ್ಟ್ರಿಗೆ ನೋಡೋದಾದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ and some basic principles and techniques in organic chemistry, structure of atom, classification of elements and chemical bonding and molecular structure up to VSEPR ವರೆಗೂ ಕೆಮಿಕಲ್ ಬಾಂಡಿಂಗಲ್ಲಿ ಕೇಳ್ತಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅಗೇನ್ ಯು ಕನ್ಫರ್ಮ್ ವಿತ್ ಯೋರ್ ಲೆಕ್ಚರರ್, ನಿಮ್ಮ ಲೆಕ್ಚರರ್ಸ್ನ ಕೇಳಿ ನೀವು ಎಲ್ಲಿ ತನಕ ಕೊಡ್ತಾರೆ ಅಂತ ಕೇಳಿ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮ್ಯಾಥಮೆಟಿಕ್ಸಿಗೆ ಬಂದರೆ ಸೆಟ್ಸ್, ರಿಲೇಷನ್ ಆ್ಯಂಡ್ ಫಂಕ್ಷನ್, ಟ್ರಿಗ್ನೋಮೆಟ್ರಿ, ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್, ಲೀನಿಯರ್ ಇನ್ಇಕ್ವಾಲಿಟೀಸ್, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್, ಸ್ಟ್ರೇಟ್ ಲೈನ್ಸ್, ಬೈನಾಮಿಯಲ್ ಥಿಯರಮ್. ಓಕೆ, ಸೊ ಇದಿಷ್ಟು ನಿಮಗೆ ಮಿಡ್ ಟರ್ಮ್ ಫಾರ್ ಮ್ಯಾಥ್ಸ್ ಸಬ್ಜೆಕ್ಟಿಗೆ ಇರುವಂಥ ಏನು ಸಿಲೆಬಸ್. ಓಕೆ, ನೆಕ್ಸ್ಟ್ ನೋಡಿ ಬಯಾಲಜಿಯಲ್ಲಿ ನೋಡೋದಾದರೆ ಸೊ ಫಸ್ಟ್ ಯೂನಿಟ್ ದಟ್ ಈಸ್ ಲಿವಿಂಗ್ ವರ್ಲ್ಡ್, ಬಯಾಲಜಿಕಲ್ ಕ್ಲಾಸಿಫಿಕೇಷನ್, ಪ್ಲ್ಯಾಂಟ್ ಕಿಂಗ್ಡಮ್, ಎನಿಮಲ್ ಕಿಂಗ್ಡಮ್. ಓಕೆ, ನೀವು ಫಸ್ಟ್ ಟೆಸ್ಟಿಗೆ ಆಗಲೇ ಇವಾಗ ಓದಿರ್ತೀರ ಇದಿಷ್ಟು. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಯಾವುದಿದೆ, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಸೆಲ್ ಯೂನಿಟಲ್ಲಿ ನೋಡಿ ಸೆಲ್ ದ ಯೂನಿಟ್ ಆಫ್ ಲೈಫ್, ಬಯೋಮಾಲಿಕ್ಯೂಲ್, ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್. ಓಕೆ, ಸೊ ಯೂಶ್ವಲಿ ಇಲ್ಲಿವರೆಗೂ ಬಯಾಲಜಿದು ಸಿಲೆಬಸ್ ಇರುತ್ತೆ ಮಿಡ್ ಟರ್ಮಿಗೆ. ಓಕೆ, ಬಟ್ ಕೆಲವೊಂದು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂತಂದರೆ ಇನ್ನೂ ಮುಂದುವರಿದಂಥದ್ದು ದಟ್ ಈಸ್ ಫೋಟೋಸಿಂಥಸಿಸನ್ನು ಹೇಳ್ತಾ ಇರ್ತಾರೆ. ಓಕೆ, ಸೊ ಹಾಗಾಗಿ ಫೋಟೋಸಿಂಥಸಿಸ್ ಚಾಪ್ಟರ್ನು ಕೂಡ ಅವ್ರು ಇನ್ಕ್ಲೂಡ್ ಮಾಡೋ ಅಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ನಿಮ್ಮ ಕಾಲೇಜಲ್ಲಿ ಲೆಕ್ಚರರ್ಸ್ನ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಬಟ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ವರೆಗೂ ಅಂತೂ ಪಕ್ಕ ಇರುತ್ತೆ. ಓಕೆ, ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ನೋಡೋದಾದರೆ ಕಂಪ್ಯೂಟರ್ ಸಿಸ್ಟಮ್, ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್, ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್,
ಫ್ಲೋ ಆಫ್ ಕಂಟ್ರೋಲ್ ಆ್ಯಂಡ್ ಫಂಕ್ಷನ್ಸ್. ಓಕೆ, ಸೊ ಚಾಪ್ಟರ್ 1, 4, 5, 6, 7. ಓಕೆ, ಇದಿಷ್ಟು ಮಿಡ್ ಟರ್ಮಿಗೆ ಇರುವಂಥದ್ದಾಗಿದೆ. ಅಗೇನ್ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸು, ಸ್ಟಡಿ ಪ್ಲ್ಯಾನು, ಓಕೆ, ಸೊ ಬ್ಲೂ ಪ್ರಿಂಟ್ ಅನಾಲಿಸಿಸ್ಸು ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಆದಷ್ಟು ಬೇಗ ಅದರ ಮೇಲೆ ವೀಡಿಯೋಸನ್ನು ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ, ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್, ಆಲ್ ದ ವೆರಿ ಬೆಸ್ಟ್.